ಯಾಕೆ ಬಿಡು ಎತ್ಕೊತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಜೆ 6 ಗಂಟೆ ಆಗಿತ್ತು ಟೈಮು. ಮಳೆ ಬರೋ ಥರ ಆಗಿತ್ತು, ಆದರೆ ಮಳೆ ಬರಲಿಲ್ಲ. ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಟ್ಯೂಷನ್ ಇತ್ತು ಅವಳಿಗೆ. ಇವಾಗ ಮೆಸೇಜ್ ಹಾಕಿದ್ರು, ಜೋರಾಗಿ ಮಳೆ ಬರೋ ಥರ ಇದೆ, ಟ್ಯೂಷನ್ ಏನು ಬೇಡ ಅಂತ. ಅವಳಿಗೆ ಖುಷಿ ಆಗಿಬಿಡ್ತು, ರೆಡಿ ಆಗ್ತಾಯಿದ್ಲು ಟ್ಯೂಷನ್ಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು. ಟ್ಯೂಷನ್ ಇಲ್ಲ ಅಂತ ಮೆಸೇಜ್ ಹಾಕಿದ ತಕ್ಷಣ ಖುಷಿಯಾಗಿ ಕುಣಿದಾಡ್ತಾ ಇದ್ಲು. ದೀಪ ಹಚ್ಕೊಂಡ ನೀನೇ? ಹೆಂಗೆ ಹಚ್ಕೊಂಡೆ? ಹೌದಾ? ಸಂಜೆ ಆಗಿತ್ತಲ್ಲ, ಪೂಜೆ ಮಾಡ್ತಾಯಿದ್ಲು. ದೀಪ ಹಚ್ಕೊಳಕ್ಕೆ ಬರಲ್ಲ ಅವಳಿಗೆ, ಅದೇನೋ ದೀಪ ಹಚ್ಕೊಂಡ್ಬಿಟ್ಟಿದ್ಲು. ದೀಪ ಹೋಗಿತ್ತು, ನಾನು ಪೂಜೆ ಮಾಡೋ ಆಗಿರಲಿಲ್ಲ. ಬೆಳಗ್ಗೆ ನನ್ನ ಮಗ ಪೂಜೆ ಮಾಡಿ ಹೋಗಿದ್ದ. ಇನ್ನು ದೀಪ ಹಚ್ಕೊಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು, ಬಿಡು ಬೇಡ ಅಂತ ಹೇಳಿದ್ದೆ. ಇಲ್ಲ ಹಚ್ಚುತ್ತೀನಿ ಅಂದ್ಬಿಟ್ಟು ಅವಳೇ ಹಚ್ಕೋತಾ ಇದ್ಲು. ನಾನು ಅಡುಗೆ ಮಾಡ್ತಾಯಿದ್ದೆ, ಬೇಗ ಅಡುಗೆ ಮಾಡಿಬಿಡೋಣ, ಕರೆಂಟ್ ಏನಾದರೂ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಅಡುಗೆಗೆ ಬೇಳೆ ಸಾರು, ಅನ್ನ, ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ. ನಮ್ಮ ಮನೇಲಿ ಡೈಲಿ ಪಲ್ಯ ಮತ್ತು ಚಪಾತಿ ಸಂಜೆ ಟೈಮ್ ಮಾಡ್ತೀನಿ. ಬೆಳಗ್ಗೆ ಟೈಮ್ ಅಷ್ಟೊಂದು ಮಾಡಲ್ಲ ಚಪಾತಿನ. ಸಂಜೆ ಟೈಮ್ ಚಪಾತಿ ಮತ್ತು ಪಲ್ಯ ಇರಲೇಬೇಕು ನಮ್ಮ ಮನೆಯವ್ರಿಗೆ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೆ. ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲಸಿಟ್ಕೊತೀನಿ, ಸಂಜೆಗೂ ಆಗುತ್ತೆ ಬೆಳಗ್ಗೆಗೂ ಆಗುತ್ತೆ ಅಂತ ಹೇಳಿಬಿಟ್ಟು. ನಾ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ, ಅದು ನೆಂದಿದ್ದು ಬೆಳಗ್ಗೆಗೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು, ಚಪಾತಿ ಪಲ್ಯ ಬೆಳಗ್ಗೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಚಪಾತಿ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮುದ್ದೆ ಮಾಡೋದು ಕಮ್ಮಿ, ಚಪಾತಿ ಪಲ್ಯನೇ ಜಾಸ್ತಿ ಮಾಡೋದು. ಬೇಳೆ ಸಾರು, ಚಪಾತಿ ಮತ್ತು ಪಲ್ಯನೇ ಜಾಸ್ತಿ ಮಾಡೋದು ನಾನು. ಸಾಂಬಾರು ಇರುತ್ತೆ, ಮತ್ತು ನಾಳೆ ಮಧ್ಯಾಹ್ನ ಬರೀ ರೈಸ್ ಮಾಡ್ಕೋಬೋದು ಅಷ್ಟೇ. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕ್ಯಾಪ್ಸಿಕಮ್ ಏನು ಗೊತ್ತಾ, ಹಸಿ ಹಸಿ ವಾಸನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಪಾತಿ ಮಾಡ್ತೀವಲ್ಲ ಅದೇ ಹಂಚ್ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಆಮೇಲೆ ಒಗ್ಗರಣೆಗೆ ಹಾಕ್ಕೊತೀನಿ. ಇನ್ನು ಹೆಸ್ರು ಕಾಳನ್ನು ಎತ್ತಿಡ್ತಾ ಇದ್ದೆ. ಅವಳು ಟ್ಯೂಷನ್ ಇಲ್ಲ ಅಂತ ಹೇಳಿದ್ಲು, ಇನ್ನು ಆಟ ಆಡ್ತಾಯಿದ್ಲು. ಅವಳಿಗೊಂಥರ ಖುಷಿ, ಟ್ಯೂಷನ್ ರಜಾ ಆಯ್ತಲ್ಲ ಅಂತ. ಅವಳಿಗೂ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ನನ್ನ ಮಗನಿಗೆ ಸ್ಟಾರ್ಟ್ ಆಗಿದೆ, ಅವನು ಆಗಲೇ ಸ್ಕೂಲ್ಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗಿದ್ದ. ಇವಳು ಟ್ಯೂಷನ್ ಇಲ್ಲ ಅಂತ ಹೇಳಿಬಿಟ್ಟು ಆಟ ಆಡ್ಕೊತಾ ಇದ್ಲು. ಇನ್ನು ಆಟ ಆಡಲಿ ಅಂತ ಹೇಳಿಬಿಟ್ಟು ನಾನು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ. ಸ್ವಲ್ಪ ಆಚೆ ಹೋಗಬೇಕಿತ್ತು, ಅಡುಗೆ ಮಾಡಿಬಿಟ್ಟು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ನೋಡಿ ಸಾಂಬಾರು ಮತ್ತು ಪಲ್ಯ ಎಲ್ಲ ರೆಡಿ ಆಯಿತು. ಅನ್ನಕ್ಕೂ ಇಟ್ಕೊಂಡಿದ್ದೆ ಸೈಡಲ್ಲಿ, ಮತ್ತು ಪಲ್ಯನೂ ಮಾಡಿಟ್ಟೆ, ಚಪಾತಿನೂ ಮಾಡಿಟ್ಬಿಟ್ಟು ಸ್ವಲ್ಪ ಆಚೆಗೆ ಹೋಗ್ಬಿಟ್ಟು ಬಂದೆ. ಬರ್ತಾ ನನ್ನ ಮಗ ಐಸ್ ಕ್ರೀಮ್ ತೊಗೊಬರಮ್ಮ ಚೋಕೊಬಾರ ಅಂತ ಹೇಳಿದ್ದ. ಅವನಿಗೆ ಐಸ್ ಕ್ರೀಮ್ ತೊಗೊಂಬಂದೆ. ಇವಳಿಗೆ ನಾನು ಐಸ್ ಕ್ರೀಮ್ ಕೊಡ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ, ಇರಲಿ ಪಾಪ ತಿನ್ನಲಿ ಅಂತ ಐಸ್ ಕ್ರೀಮ್ ಕೊಟ್ವಿ. ತಿಂತಾ ಇದ್ಲು ಅವಳು. ಅವಳಿಗೊಂಥರ ಖುಷಿ ಐಸ್ ಕ್ರೀಮ್ ತಿನ್ನೋಕ್ಕೆ. ನಾನು ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದೆ, ಊಟ ಮಾಡ್ತಾಯಿದ್ರು. ಇದು ಇನ್ನು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಬಾಗಿಲು ತೊಳೆದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಬಂದೆ. ಆಗಲೇ 6:30 ಆಗಿತ್ತು ಟೈಮು. ನಾನು ಬೇಗನೆ ಎದ್ದಿದ್ದೆ, ಆದರೆ ಆಚೆ ಬಾಗಿಲು ತೊಳೆಯೋಕ್ಕಂತ ಇವಾಗೇ ಬಂದೆ. ನಾನು ಅಷ್ಟರಲ್ಲಿ ನಾವು ಒಂದು ಲೋಟ ಬಿಸಿನೀರೆಲ್ಲ ಕುಡ್ಕೊಂಡು ಇವಾಗ ಬಾಗಿಲು ತೊಳೆಯೋಕ್ಕೆ ಬಂದೆ. ಅಷ್ಟರಲ್ಲಿ ಅಲ್ಲೇ ಸೂರ್ಯ ಎಷ್ಟೊಂದು ಬಂದಿದ್ದ ಬೆಳಕು. ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೋಗ್ಬಿಟ್ರೆ ಏನು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ರೇ ಒಂಥರ, ಆಮೇಲೆ ಸ್ವಲ್ಪ ಲೇಟ್ ಆದ್ರೂ ಫುಲ್ಲು ಕೆಲಸ ಎಲ್ಲ ಲೇಟ್ ಆಗಿಬಿಡ್ತವೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎಷ್ಟೊತ್ತಾರಾಗಲಿ ಬೆಳಗ್ಗೆ ಫಸ್ಟು ಬಾಗಿಲು ತೊಳ್ಕೊಂಡು ಗಿಡಗಳಿಗೆ ನೀರು ಹಾಕ್ಕೊಂಡ್ಬಿಡ್ತೀನಿ. ಗಿಡಗಳಿಗೂ ಅಷ್ಟೇ, ಎಷ್ಟು ನೀರು ಹಾಕಿದ್ರೂ ಒಣಗೋಗ್ತಾ ಇದ್ದಾವೆ ಗಿಡ ಅನಿಸುತ್ತೆ. 2 ಟೈಮ್ ನೀರು ಹಾಕಬೇಕು, ಬಿಸಿಲು ಜಾಸ್ತಿ ಇದೆಯಲ್ಲ ಇವಾಗ, ಅದಕ್ಕೋಸ್ಕರ 2 ಟೈಮ್ ನೀರು ಹಾಕ್ಕೊತೀನಿ ಇವಾಗ.
ಬಾಗಿಲೆಲ್ಲ ತೊಳ್ದು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಕಲರ್ ಯಾಕೆ ಡೈಲಿ ಹಾಕ್ಕೊತೀನಿ ಅಂದರೆ ಆ ಕಲರ್ ಹಾಕ್ಕೊಳ್ಳೋದು ನೋಡಿ ನನಗೆ ಸ್ವಲ್ಪ ರಂಗೋಲಿ ಬಿಡೋದಾದ್ರೂ ಕಲ್ತ್ಕೊತೀನಿ ಅಂತ. ನಂಗೆ ಅಷ್ಟಾಗಿ ರಂಗೋಲಿ ಬಿಡೋಕ್ಕೆ ಬರಲ್ವಲ್ಲ, ಕಲರಾರ ಹಾಕಿ ರಂಗೋಲಿ ಬಿಡೋದು ಕಲ್ತ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಒಂದು ಲೋಟ ಎಳ್ನೀರು ಕುಡ್ದು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಅದೇ ರಾತ್ರಿ ಹೆಸ್ರು ಕಾಳು ನೆನೆಸಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ಚಪಾತಿ ಮತ್ತು ಹೆಸ್ರು ಕಾಳು ಅವನಿಗೆ ಬಾಕ್ಸ್ ಕಟ್ಟಬೇಕಿತ್ತು. ಚಪಾತಿ ಪಲ್ಯ ಮತ್ತು ಒಂದು ಆಮ್ಲೆಟ್ ಹಾಕಿ ಬಾಕ್ಸ್ ಕಟ್ಕೊಟ್ಟೆ. ಇನ್ನು ಮಧ್ಯಾಹ್ನ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ಮತ್ತೆ ಅಡುಗೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಇವಾಗ ನಮ್ಮ ಅಪ್ಪ ಇದ್ದಾರಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಬೇಕು. ನೈಟ್ ಚಪಾತಿ ಮಾಡ್ತೀನಿ, ಮಧ್ಯಾಹ್ನ ಅವರೊಬ್ಬರಿಗೆ ಮುದ್ದೆ ಮಾಡ್ಕೊಳ್ತೀನಿ. ಅವ್ರಿಗೆ ಮುದ್ದೆ ಬೇಕು ಡೈಲಿ, ಅದಕ್ಕೋಸ್ಕರ ಮುದ್ದೆ ಮತ್ತು ಸಾಂಬಾರೆಲ್ಲ ಮಾಡ್ಕೊತಾ ಇದ್ದೆ. ಹಂಗೆ ಎಣ್ಣೆ ಬಾಟ್ಲೆಲ್ಲ ತೊಳೆದಿಟ್ಟಿದ್ದೆ, ಅವನು ಹಂಗೆ ತುಂಬಿಸ್ಕೊಂಡ್ಬಿಡ್ತೀನಿ. ಯಾವ್ಯಾವ ಖಾಲಿಯಾಗಿರುತ್ತೆ ಐಟಮ್ಸು ಅವಾಗಷ್ಟೇ ತೊಳೆದ್ಬಿಟ್ಟು ತುಂಬಿಸ್ಕೊತೀನಿ. ಡೀಪ್ ಕ್ಲೀನ್ ಮಾಡೋವರೆಗೂ ಇಟ್ಕೊಳ್ಳಲ್ಲ. ನಾನು ಫಿಶ್ಗಳಿಗೆಲ್ಲ ಊಟ ಹಾಕೋಣ ಅಂತೇಳ್ಬಿಟ್ಟು ಊಟ ಹಾಕಿದೆ. ಫಿಶ್ಗಳು ಊಟ ಹಾಕ್ತೀವಿ ಅಂತಿದ ತಕ್ಷಣ ಎಲ್ಲ ಮೇಲ್ಗಡೆಗೆ ಬರ್ತವೆ. ಒಂಥರ ಫಿಶ್ಶು. ನಾವು 15 ದಿವಸ ಊರಿಗೆ ಹೋಗಿದ್ವಿ, ಪಾಪ ಅವಕ್ಕೆ ಊಟನೇ ಇರಲಿಲ್ಲ, ಆದ್ರೂ ಒಂದು ಫಿಶ್ಗೂ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ನಾವು ಹೋಗಲ್ಲಿ ಪಕ್ಕ ಕೂತ್ಕೊಂಡ್ರೆ ಸಾಕು ಎಲ್ಲ ಮೇಲ್ಗಡೆಗೆ ಬರ್ತವೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ